ನಮಸ್ಕಾರ ಬಿಬಿಕೆ ಫ್ಯಾನ್ಸ್, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಿಮ್ಮ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಬಿಗ್ ಬಾಸ್ ಕನ್ನಡ 12ರ ಫ್ಯಾಮಿಲಿ ವೀಕ್ನಲ್ಲಿ ನಡೆದ ಕ್ಯಾಪ್ಟನ್ ಆಯ್ಕೆ ಪ್ರಕ್ರಿಯೆ. ಸ್ಪರ್ಧಿಗಳ ಕುಟುಂಬ ಸದಸ್ಯರ ನಿರ್ಧಾರವೇ ಫೈನಲ್. ಹಾಗಾದ್ರೆ ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗೋದು ಫಿಕ್ಸಾ? ಫ್ಯಾಮಿಲಿ ವೀಕ್ ಸ್ಪೆಷಲ್. ಬಿಬಿಕೆ 12 ಮನೆಗೆ ರಾಶಿಕಾ, ಸೂರಜ್, ಧನುಷ್, ರಕ್ಷಿತಾ ಮತ್ತು ಗಿಲ್ಲಿ ನಟ ಕುಟುಂಬಸ್ಥರು ಎಂಟ್ರಿ ಕೊಟ್ಟರು. ಈ ಬಾರಿ ಟ್ವಿಸ್ಟ್ ಏನೆಂದ್ರೆ ಕ್ಯಾಪ್ಟನ್ ಆಯ್ಕೆ ಮಾಡುವ ಪವರ್ ಸ್ಪರ್ಧಿಗಳಲ್ಲ, ಕುಟುಂಬ ಸದಸ್ಯರಲ್ಲಿತ್ತು. ಪ್ರೋಸೆಸ್ ಹೇಗಿತ್ತು? ಪ್ರತಿ ಫ್ಯಾಮಿಲಿ ಮೆಂಬರ್ ಒಬ್ಬ ಸ್ಪರ್ಧಿಯ ಫೋಟೋ ಆಯ್ಕೆ ಮಾಡಿ ಬೋರ್ಡ್ ಮೇಲೆ ಇಡಬೇಕು. ಅತಿ ಹೆಚ್ಚು ಫೋಟೋ ಸಿಕ್ಕವರು ನೇರವಾಗಿ ಮುಂದಿನ ವಾರದ ಕ್ಯಾಪ್ಟನ್. ಯಾರ್ಯಾರು ಯಾರನ್ನಾಯ್ಕೆ ಮಾಡಿದ್ರು? ರಾಶಿಕಾ ಸಹೋದರ ಸೂರಜ್. ಅವರು ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿಯಲ್ಲಿ ಚೆನ್ನಾಗಾಡಿದ್ದಾರೆ. ಸೂರಜ್ ಅಕ್ಕ ಅಶ್ವಿನಿ ಗೌಡ ಟಾಸ್ಕ್ಗಳಲ್ಲಿ 100% ಕೊಡ್ತಾರೆ, ಇಂಪ್ರೂವ್ ಆಗಿದ್ದಾರೆ. ಧನುಷ್ ತಾಯಿ ಗಿಲ್ಲಿ. ಗಿಲ್ಲಿ ಕಾಮಿಡಿ, ಗಿಲ್ಲಿ ನೆಚ್ಚಿನವರು, ಗಿಲ್ಲಿ ಕ್ಯಾಪ್ಟನ್ ಆಗ್ಲಿ. ಲೈವ್ ಅಪ್ಡೇಟ್ ಏನ್ ಹೇಳ್ತದೆ? ಧನುಷ್ ತಾಯಿ ಮಾತ್ರ ಅಲ್ಲ, ಗಿಲ್ಲಿಗೆ ಒಟ್ಟು 4 ವೋಟ್ ಬಿದ್ದಿದೆ. ಹೀಗಾಗಿ ಕ್ಯಾಪ್ಟನ್ ರೇಸ್ನಲ್ಲಿ ಗಿಲ್ಲಿ ನಂಬರ್ 1 ಸ್ಥಾನದಲ್ಲಿ. ಹೀಗಾಗಿ ಫ್ರೆಂಡ್ಸ್, ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳೋಕೆ ಸಾಕಷ್ಟು ಪ್ರೂಫ್ ಇದೆ. ಫ್ಯಾಮಿಲಿ ವೀಕ್ ಬಿಬಿಕೆನಲ್ಲಿ ಎಷ್ಟು ದೊಡ್ಡ ತಿರುವು ತರಬಹುದು ಎಂಬುದು ಇಂದೇ ತೋರ್ತು. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಬಿಕೆ 12ನ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ನಮ್ ಜೊತೆ ಇರಿ.